ಹಾಯ್ ಹಲೋ ಸ್ನೇಹಿತರೆ, ದಿನಕ್ಕೊಂದು ಕತೆಗೆ ಸ್ವಾಗತ. ಗಡಿಯಾರದ ಸೂಜಿಗಳು ಕೆಲಸ ಮಾಡಲು ನಿಮ್ಮನ್ನು ಪ್ರೇರೇಪಿಸುವ ಕತೆ. ರಾಮು ತನ್ನ ಚಿಕ್ಕ ಕೋಣೆಯಲ್ಲಿ ಗಾಢ ನಿದ್ದೆಯಲ್ಲಿದ್ದ. ಕೋಣೆಯ ನಿಶ್ಶಬ್ದ ವಾತಾವರಣದಲ್ಲಿ ಗಡಿಯಾರದ ಟಿಕ್ ಸದ್ದು ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಮೇಜಿನ ಮೇಲೆ ಗಡಿಯಾರವನ್ನು ಇರಿಸಲಾಗಿತ್ತು. ಗಡಿಯಾರದ ದೊಡ್ಡ ಸೂಜಿಯು ಚಿಕ್ಕ ಸೂಜಿಯನ್ನು ಭೇಟಿಯಾದ ತಕ್ಷಣ ಅದು ಸಣ್ಣ ಸೂಜಿ, ಹೇಗಿದೆ? ಸಣ್ಣ ಸೂಜಿಯು ಉತ್ತರಿಸಿದ, ನನಗೆ ನಡೆದು ಸುಸ್ತಾಗಿದೆ. ನನಗೆ ಒಂದು ಕ್ಷಣವೂ ವಿಶ್ರಾಂತಿ ಸಿಗುತ್ತಿಲ್ಲ. ಈಗ ಅದೇ ವೃತ್ತದಲ್ಲಿ ನಡೆಯಲು ನನಗೆ ಬೇಸರವಾಗಿದೆ. ಅವನ ನಾಯಿ ಕೂಡ ಮಲಗಿದೆ, ಆದರೆ ನಮಗೆ ವಿಶ್ರಾಂತಿ ಇಲ್ಲ. ದೊಡ್ಡ ಸೂಜಿ ಉತ್ತರಿಸಿದ, ನೀವು ಹೇಳಿದ್ದು ಸರಿ. ರಾಮು ನೋಡು, ಅವನೂ ಮಲಗಿದ್ದಾನೆ. ಬೆಳಿಗ್ಗೆ ಅವನನ್ನು ಎಬ್ಬಿಸುವ ಕೆಲಸವನ್ನೂ ಸಹ ಅವರು ನಮಗೆ ಒಪ್ಪಿಸಿದರು. ಅವನನ್ನು ಎಬ್ಬಿಸಿದ ನಂತರವೂ ನಮಗೆ ವಿಶ್ರಾಂತಿ ಸಿಗುವುದಿಲ್ಲ. ಅಂತಹ ಜೀವನದಿಂದ ಏನು ಪ್ರಯೋಜನ? ಆಗ ಅದು ನಾವು ನಡೆಯುವುದನ್ನು ಏಕೆ ನಿಲ್ಲಿಸಬಾರದು? ಸಣ್ಣ ಸೂಜಿ ಒಪ್ಪಿತು ಮತ್ತು ನಂತರ ಎರಡೂ ಸೂಜಿಗಳು ಮೌನವಾಗಿ ತಮ್ಮ ಸ್ಥಳದಲ್ಲಿ ನಿಲ್ಲಿಸಿದವು. ರಾಮು ಬೆಳಗ್ಗೆ ಕಣ್ಣು ತೆರೆದಾಗ ಸೂರ್ಯನ ಬೆಳಕು ಕಂಡು ಬೆಚ್ಚಿಬಿದ್ದ. ಅವನು ಬೇಗನೆ ಗಡಿಯಾರವನ್ನು ನೋಡಿದನು. ಇನ್ನೂ 2 ಗಂಟೆ. ರಾಮು ತನ್ನ ಕೆಲಸಕ್ಕೆ ತಡವಾಗಿ ಬಂದ. ಗಡಿಯಾರವನ್ನು ಶಪಿಸುತ್ತಾ ಅವನು ಕೋಣೆಯಿಂದ ಹೊರಟನು. ಅವನು ಹೀಗೆ ಗುಣುಕುತ್ತಿರುವುದನ್ನು ನೋಡಿದ ಚಿಕ್ಕ ಸೂಜಿ ನಗುತ್ತಾ, ಇವತ್ತು ಅವನಿಗೆ ನಮ್ಮ ಮಹತ್ವ ಅರ್ಥವಾಗುತ್ತದೆ ಎಂದಿತು. ಗಡಿಯಾರ ನಿಂತಿರುವುದನ್ನು ಕಂಡ ರಾಮುವಿನ ತಂದೆ ಅದನ್ನು ಕೈಗೆತ್ತಿಕೊಂಡು ವಾಚ್ ಮೇಕರ್ಗೆ ಕೊಂಡೊಯ್ದರು. ವಾಚ್ ಮೇಕರ್ ಅದನ್ನು ತೆರೆದು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಆದರೆ ಯಾವುದೇ ದೋಷವನ್ನು ಕಂಡುಹಿಡಿಯಲಾಗಲಿಲ್ಲ. ಸ್ವಲ್ಪ ಸಮಯದವರೆಗೆ ಅದನ್ನು ಸರಿ ಮಾಡಲು ಪ್ರಯತ್ನಿಸಿದ. ನಂತರ ಅವನು ಆ ಗಡಿಯಾರವನ್ನು ಹಿಂತಿರುಗಿಸಿ ಹೇಳಿದನು, ಸರ್, ಗಡಿಯಾರದಲ್ಲಿ ಏನೂ ತಪ್ಪಿಲ್ಲ. ಇದು ಕೆಲಸ ಮಾಡಲು ತುಂಬ ಹಳೆಯದಾಗಿರಬಹುದು. ರಾಮುವಿನ ತಂದೆ ಅದನ್ನು ಮರಳಿ ತಂದು ಜಂಕ್ ಬಾಕ್ಸ್ನಲ್ಲಿ ಹಾಕಿ ಹೊರಟು ಹೋದರು. ಜಂಕ್ ಬಾಕ್ಸ್ ಮುಚ್ಚಿದ ತಕ್ಷಣ ಸಣ್ಣ ಸೂಜಿ ಹೆದರಿ, ನಾವು ಎಲ್ಲಿಗೆ ಬಂದಿದ್ದೇವೆ? ಇದು ತುಂಬ ಕತ್ತಲೆಯಾಗಿದೆ. ನಾನು ಹೆದರಿದ್ದೇನೆ. ದೊಡ್ಡ ಸೂಜಿ ಉತ್ತರಿಸಿದ, ನನಗೂ ಉಸಿರುಗಟ್ಟಿಸುತ್ತಿದೆ. ನಮ್ಮನ್ನು ಯಾವ ಜೈಲಿನಲ್ಲಿ ಇರಿಸಲಾಗಿದೆ? ದಯವಿಟ್ಟು ಯಾರಾದರೂ ನಮ್ಮನ್ನು ಹೊರಗೆ ಕರೆದುಕೊಂಡು ಹೋಗಿ. ಆದರೆ ಅವರ ಮಾತು ಕೇಳುವವರೇ ಇರಲಿಲ್ಲ. ಈಗ 2 ಸೂಜಿಗಳು ಸಮಯವನ್ನು ನೆನಪಿಸಿಕೊಳ್ಳುತ್ತಿದ್ದವು. ಅವರು ಹೆಮ್ಮೆಯಿಂದ ಮೇಜಿನ ಬಟ್ಟೆಯ ಮೇಲೆ ತೆರೆದ ಗಾಳಿಯ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಹತ್ತಿರದಲ್ಲಿ ತಾಜಾ ಹೂವುಗಳನ್ನು ಅಲಂಕರಿಸಲಾಗಿತ್ತು. ಅವರ ನಿರಂತರ ನಡಿಗೆಯಿಂದಾಗಿ ಅವರು ಹಾದು ಹೋಗುವಾಗ ಎಲ್ಲರೂ ಅವರನ್ನು ನೋಡುತ್ತಿದ್ದರು. ಹೀಗೆಲ್ಲ ಯೋಚಿಸಿ 2 ಸೂಜಿಗಳು ಮತ್ತೆ ಕೆಲಸ ಮಾಡತೊಡಗಿದವು. ಏನನ್ನೂ ಮಾಡದೇ ಇರುವುದಕ್ಕಿಂತ ಏನನ್ನಾದರೂ ಮಾಡುವುದು ಉತ್ತಮ ಎಂದು ಅವರು ಅರಿತುಕೊಂಡರು. ಈಗ ಯಾರಾದರೂ ಗಡಿಯಾರದ ಮಚ್ಚೆಗಳನ್ನು ಕೇಳುತ್ತಾರೆ ಮತ್ತು ಆ ಪೆಟ್ಟಿಗೆಯಿಂದ ಗಡಿಯಾರವನ್ನು ತೆಗೆದುಕೊಳ್ಳುತ್ತಾರೆ ಎಂಬ ಭರವಸೆಯಲ್ಲಿ ಅವರು ಕೆಲಸ ಮಾಡುತ್ತಿದ್ದರು. ನಡಿಗೆಯೇ ಜೀವನ. ಅಂದರೆ ನೀವು ಕ್ರಿಯಾಶೀಲರಾಗಿರುವವರೆಗೆ ನಿಮ್ಮ ಉಪಯುಕ್ತತೆ ಉಳಿಯುತ್ತದೆ. ಆಗ ಮಾತ್ರ ನಿಮ್ಮ ಜೀವನವು ಯಶಸ್ವಿಯಾಗುತ್ತದೆ ಮತ್ತು ನೀವು ಆ ಜೀವನವನ್ನು ಆನಂದಿಸುತ್ತೀರಿ. ಆದ್ದರಿಂದ ಯಾರೂ ತನ್ನ ಜೀವನವನ್ನು ಸ್ತಬ್ಧವಾಗಿ ಇಟ್ಟುಕೊಳ್ಳಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.